ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಹಲವಾರು ಒಂದು ಶಿಕ್ಷಕರ ಆಕಾಂಕ್ಷಿಗಳೇ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು 18,000 ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಂತೆ, ಅದು ಅಲ್ಲದೆ ಕಲಬುರಗಿಗೆ ಸಂಬಂಧಪಟ್ಟಂತೆ ಆ ಒಂದು ಭಾಗದಲ್ಲಿ 5,000 ಶಿಕ್ಷಕರಿಗೆ ಒಂದು ಅನುಮೋದನೆ ಕೂಡ ಕೊಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗಿರೋದಾಗಿರುತ್ತೆ. ನಂತರದಲ್ಲಿ 800 KPS ಶಾಲೆಗಳ ಒಂದು ಸ್ಥಾಪನೆ ಬಗ್ಗೆನೂ ಕೂಡ ಒಂದು ಮಾಹಿತಿ ತಿಳಿದು ಬಂದಿರುವಂಥದ್ದಾಗಿರುತ್ತೆ. ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಂತಾರೆ. ನಂತರದಲ್ಲಿ ಒಂದು TET ಪರೀಕ್ಷೆ ಮೊದಲಾಗುತ್ತಾ, CET ಪರೀಕ್ಷೆ ಮೊದಲಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಹೆಚ್ಚಿಗೆ ಇರುವಂಥದ್ದಾಗಿರುತ್ತೆ. ಅಂದರೆ TET ಪರೀಕ್ಷೆ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿದ್ದು, CET ಅಂದರೆ ನೇಮಕಾತಿ ನಡೆಸ್ತಕ್ಕಂಥ ಒಂದು ಪರೀಕ್ಷೆಗಳೇನಿರುತ್ತವಲ್ಲ, ಸೊ ಈ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು, ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದು ಮೊದಲು ಮಾಡ್ತಾರಾಗಿದ್ರೆ ಅಂತ ಒಂದು ಪ್ರಶ್ನೆಗಳಲ್ಲಿ ಕೂಡ ಒಂದು ಗೊಂದಲದಲ್ಲೂ ಕೂಡ ಕೆಲವರು ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ, ಒಂದು BEdಗೆ ಸಂಬಂಧಪಟ್ಟಂತೆ, TETಗೆ ಸಂಬಂಧಪಟ್ಟಂತೆ ಎಜುಕೇಷನ್ ರಿಲೇಟೆಡ್ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋರಿಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಈಗ ಒಂದೊಂದಾಗಿ ವಿಷಯದ ಕಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಮಾಹಿತಿಗಾಗಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಮಾಹಿತಿನ ಪಡ್ಕೊತಾ ಇರಬಹುದಾಗಿರುತ್ತೆ, ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಅಂತ ಹೇಳ್ತಾ ಇದೀಗ ಒಂದು ಮಾಹಿತಿನ ತಿಳಿಸುವಂತಾದರೆ ಶಿಕ್ಷಣ ಸಚಿವರು ಹಿಂದೆಯಿಂದನೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದಾಗಿರುತ್ತೆ. ಸೊ ಒಂದು 16,000 ಶಿಕ್ಷಕರು, 17,000 ಶಿಕ್ಷಕರು, ಇದೀಗ 18,000 ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಒಂದೊಂದು ಸಂದರ್ಭದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಒಂದೊಂದು ಡಾಟಾಗಳು ಒಂದು ಏರುಪೇರು ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಅದಕ್ಕೆ ಶಿಕ್ಷಣ ಸಚಿವರು ಸದ್ಯಕ್ಕೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ 18,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರು ಈಗಾಗಲೇ ಅನುಮೋದನೆ ಕೂಡ ರೆಡಿ ಇದೆ, ನನ್ನ ಅನುಮೋದನೆ ಕೊಡುವಂಥದ್ದು ಅಷ್ಟೇ ಬಾಕಿ ಇರುವಂಥದ್ದು, ಇತರೆ ಒಂದು ಮಾಹಿತಿಗಳನ್ನು ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ಒಂದು ಶಿಕ್ಷಕರ ದಿನಾಚರಣೆ ದಿನ ಏನೋ ಅವರು ವಿಧಾನಸೌಧದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ಒಂದು 5,000 ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕಲಬುರಗಿ ಒಂದು ಭಾಗದ ಒಂದು ಶಿಕ್ಷಕರಿಗೆ, ನಂತರದಲ್ಲಿ ಒಂದು ದ್ವಿಭಾಷಾ ಶಿಕ್ಷಕರು ಕೂಡ ಒಂದು ಕಾರ್ಯದಲ್ಲೂ ಕೂಡ ಇದ್ದೀವಿ, ಮತ್ತು 800 KPS ಶಾಲೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಒಂದು ಶಾಲೆ ಸ್ಥಾಪನೆ ಆಗಿರ್ಬೋದು, ಸೊ ಇವೆಲ್ಲ ಒಂದು ನಮ್ಮ ಸರ್ಕಾರದ ಒಂದು ಇತಿಹಾಸ ಅಥವಾ ಮೈಲಿಗಲಿಗೆ ಆಗ್ತದೆ ಅಂತಕ್ಕಂಥ ಮಾಹಿತಿಗಳನ್ನು ಕೂಡ ಅವರು ತಿಳಿಸಿರುವಂಥದ್ದಾಗಿರುತ್ತೆ. ಅಂದರೆ ಒಂದು ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಏನದಲ್ಲ ವಿವಿಧ, ಅಂದರೆ ಇಲ್ಲಿವರೆಗೂ ಕೂಡ ಏನಾಗಿತ್ತು ಅಂದರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆಗೋ ತನಕ ಯಾವುದೇ ರೀತಿ ಶಿಕ್ಷಕರ ಒಂದು ನೇಮಕಾತಿ ಆಗಿರ್ಬೋದು, ವಿವಿಧ ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೇಮಕಾತಿ ನಡೆಯೋದಿಲ್ಲ ಅಥವಾ ಅಂತ ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತಿತ್ತದು. ಸೊ ಈಗ ಅದು ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿ ಆಗಿರೋದ್ರಿಂದ, ಸೊ ಇದೀಗ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಒಂದು ಸರ್ಕಾರದವರು ಕೂಡ ತಿಳಿಸಿರುವಂಥದ್ದಾಗಿರುತ್ತೆ, ಆದೇಶವನ್ನ ಮಾಡಿರೋದಾಗಿದ್ದು, ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತೆ ಉದ್ಯೋಗಗಳನ್ನ ನೇಮಕಾತಿಗಳನ್ನ ಕರೆಯುವಂಥದ್ದಾಗಿರುತ್ತೆ. ಸೊ ಆದೇಶಗಳಾಗಿರ್ಬೋದು, ಅಧಿಸೂಚನೆಗಳಾಗಿರ್ಬೋದು ಪ್ರಕಟ ಆಗುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇವಾಗ ಇನ್ನೊಂದು ಪ್ರಶ್ನೆಗಳು ಬರ್ತಿರೋದಾಗಿರುತ್ತೆ, TET ಪರೀಕ್ಷೆ ಮೊದಲು ಮಾಡ್ತಾರಾ, CET ಪರೀಕ್ಷೆಗಳು ಮೊದಲಾಗುತ್ತಾ ಅಂತ. ಯಾಕಂದ್ರೆ ಒಂದು TET ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳು ಕೂಡ ಒಂದು CET ಪರೀಕ್ಷೆನ ಬರೆಯುವಂಥ ನಿರೀಕ್ಷೆಯಲ್ಲೇ ಇರ್ತಾರೆ. ಸೊ ಆ ಕಾರಣಕ್ಕೆ ಅವರು ಕೂಡ TETನ ಬರೀಬೇಕು ಅಂತ, ಸೊ ಈ ಒಂದು BEdನ ಕಂಪ್ಲೀಟ್ ಮಾಡ್ತಿರ್ತಕ್ಕಂಥ, DEdನ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಥವಾ TET ಕ್ಲಿಯರ್ ಆಗದಿರುವಂಥ ವಿದ್ಯಾರ್ಥಿಗಳು, ಅಥವಾ TET ಬರೆದು ಕ್ಲಿಯರ್ ಆಗಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಇವರೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ನಾವು ಕೂಡ TET ಕ್ಲಿಯರ್ ಮಾಡ್ಕೊಂಡು ನಾವು ಕೂಡ CET ಎಕ್ಸಾಮ್ನ ಬರೀಬೇಕು ಅಂತ. ಸೊ ಫಸ್ಟ್ TET ಆಗುತ್ತಾ, CET ಆಗುತ್ತಾ ಅಂತ ಪ್ರಶ್ನೆಗಳಿದಾವಲ್ಲ, ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಅಂತಂದರೆ TET ಕುರಿತು ಎಲ್ಲೂ ಕೂಡ ಅಧಿಕೃತವಾಗಿ ಯಾವಾಗ ಕಾಲ್ ಆಗುತ್ತೆ ಏನಾಯ್ತು ಅಂತ ಮಾಹಿತಿಗಳು ಬರ್ತಿಲ್ಲ. ಆದರೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಒಳ ಮೀಸಲಾತಿ ಜಾರಿಯಾಗಿರೋದ್ರಿಂದ ನೇಮಕಾತಿ ಪರೀಕ್ಷೆಗಳು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅಧಿಸೂಚನೆ ಹೊರಬಿಡುವಂಥ ಸಾಧ್ಯತೆಗಳು ಕಾಣಿಸ್ತಿರುವಂಥದ್ದಾಗಿರುತ್ತೆ. ಶಿಕ್ಷಕರ ಒಂದು ನೇಮಕಾತಿ ಅಧಿಸೂಚನೆ ಕೂಡ ಆ ಕಾರಣಕ್ಕೆ CTETನೇ ಅಂದರೆ ವಿದ್ಯಾರ್ಥಿಗಳಿಗೆ CTET ಅಲ್ಲ, CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅದು ಮೊದಲು ಆಗ್ಬಿಡುತ್ತಾ ಅಂತಕ್ಕಂಥ ಒಂದು ಭಯ ಆತಂಕಗಳು ಕೂಡ ವಿದ್ಯಾರ್ಥಿಗಳು ಇರುವಂಥದ್ದಾಗಿರುತ್ತೆ. ಕಾರಣ ಏನಂತಂದರೆ ಅದು ಮೊದಲು ಆಗೋಯ್ತು ಅಂದರೆ ಮತ್ತೆ ಇನ್ನಷ್ಟು ಕೆಲವೊಂದು ವರ್ಷಗಳೇ ತಗೊಳ್ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ BEd ಅಥವಾ DEd ಅಲ್ಲಿ ಸ್ಟಡಿ ಮಾಡ್ತಿರ್ತೀರಾ, ಸೆಕೆಂಡ್ ಇಯರ್ ಅಥವಾ ಕಂಪ್ಲೀಟ್ ಮಾಡಿರ್ತೀರಾ, TET ಕ್ಲಿಯರ್ ಆಗಿರಲ್ಲ. ಸೊ ಈ ವಿದ್ಯಾರ್ಥಿಗಳಿಗೆ TET ಕ್ಲಿಯರ್ ಆಗಿಲ್ಲ ಅಂದರೆ CET ಬರೆಯೋಕ್ಕಾಗಲ್ಲ ಅವರು, ಅಂದರೆ ನೇಮಕಾತಿ ಪರೀಕ್ಷೆನ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹಾಗಾದರೆ ಮೊದಲು TET ಮಾಡ್ತಾರಾ, CET ಮಾಡ್ತಾರಾ, ಮೊದಲು TET ಮಾಡಿಬಿಟ್ಟೆ CETನ ಮಾಡಲಿ ಅಂತಕ್ಕಂಥ ಒಂದು ಆರೈಕೆಗಳನ್ನು ಕೂಡ ವಿದ್ಯಾರ್ಥಿಗಳು ಮಾಡ್ತಿರೋದಾಗಿರುತ್ತೆ. ಸದ್ಯಕ್ಕೆ ಕಾದು ನೋಡಬೇಕಾಗಿರುತ್ತೆ ಅಷ್ಟೇ ಯಾವಾಗ ಏನು ಮಾಡ್ತಾರೆ ಅಂದ್ಬಿಟ್ಟು. ಆದರೆ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಒಳ ಮೀಸಲಾತಿ ಜಾರಿಯಾಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಒಂದು ನೇಮಕಾತಿ ಪರೀಕ್ಷೆ ಅಧಿಸೂಚನೆ ಹೊರಬೀಳ್ಬೋದು ಅಂತಕ್ಕಂಥ ಮಾಹಿತಿಗಳು ಹೆಚ್ಚಿಗೆ ಬರ್ತಿರೋದಾಗಿರುತ್ತೆ. CETನ ಕೂಡ ಅಂದರೆ ವಿದ್ಯಾರ್ಥಿಗಳಿಗೆ TET ಅಂತಕ್ಕಂಥದ್ದು ಏನಿದೆಯಲ್ಲ ಆನ್ಲೈನ್ ಮುಖಾಂತರ ಕೂಡ ಆಗೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಒಂದು ಮಾಹಿತಿನ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೂಡ ಒಂದು ಸಿದ್ಧತೆಗಳನ್ನು ಮಾಡ್ತಿರೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಒಂದು ವೆಬ್ಸೈಟಲ್ಲಿ ಎಲ್ಲೂ ಕೂಡ ಮಾಹಿತಿನ ಇದುವರೆಗೂ ಯಾವುದಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಆಗಿಲ್ಲ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.